ಪ್ರೀತಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ಬೇಸ್ ಇಂಪ್ರೂವ್ಮೆಂಟ್ಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ಈಗಾಗಲೇ ನಾನು ಮಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ತಮಗೆ ಈಗಾಗಲೇ ಗೊತ್ತಿದೆ, ಶಿವಕುಮಾರ್ ಲಿ ಹುನಗುಂದ್ ಆದ ನಾನು ಮತ್ತು ಇತರರು ಸೇರಿ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯಗಳನ್ನು ಭಾರತ ದೇಶದಲ್ಲಿ ಪ್ರತಿ ರಾಜ್ಯಕ್ಕೂ ಒಂದೊಂದು ಸ್ಥಾಪಿಸ್ತಾ ಇರೋದು ಮತ್ತು ರಾಜ್ಯದ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಸಲ್ಲಿಸ್ತಾ ಇರೋದು ಮತ್ತು ಈ ವಾಮಾಚಾರ, ಭಾನುಮತಿ ಮುಂತಾದ ಮಾಯಾಲೋಕದ ತೊಂದರೆಗಳಿಗೆ ಪರಿಹಾರ ಅಧಿಕೃತವಾಗಿ ಮತ್ತು ಪಾರದರ್ಶಕವಾಗಿ ಕೊಡಿಸ್ತಕ್ಕಂಥ ಹೊಸ ಒಂದು ಸೂಟಬಿಲಿಟಿ ಆ್ಯಪ್ ಮಾಡಿಸಿ ಸಾರ್ವಜನಿಕರಿಗೆಲ್ಲ ಸರಿಯಾಗಿ ಪರಿಹಾರವನ್ನು ನೀಡುವ ಸುವ್ಯವಸ್ಥೆ ಮಾಡಿಸ್ತಾ ಇರೋ ವಿಷಯದ ವಿಡಿಯೋಗಳು ಈಗಾಗಲೇ ತಮಗೆಲ್ಲರಿಗೂ ಪರಿಚಿತವಾಗಿವೆ. ತಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಹುಡ್ತಾ ಇದೆ, ಸರ್ ನೀವು ವಾಮಾಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ, ವಾಮಾಚಾರ ಸಂಬಂಧಪಟ್ಟಂತೆ ಪರಿಹಾರಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀರಾ, ಕಾನೂನಿನ ಹೊಸ ರಚನೆಗಳನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಹಾಗಾದರೆ ತಾವು ಸಹ ವಾಮಾಚಾರ ಅನುಭವಿಸಿದ್ದೀರಾ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಅದಕ್ಕೆ ತಮ್ಮೆಲ್ಲರ ಮುಂದೆ ಸಮಕ್ಷಮ ಒಂದು ವಿಡಿಯೋವನ್ನು ನಾನೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಸ್ವತಃ ನಾವು ಮತ್ತು ನಮ್ಮ ಕುಟುಂಬ, ನಮ್ಮ ಪತ್ನಿ ಮತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಅನುಭವಿಸಿರತಕ್ಕಂಥ ಒಂದು ವಿಷಯ, ಒಂದು ವಾಮಾಚಾರಕ್ಕೆ ಸಂಬಂಧಪಟ್ಟ ತಜ್ಞರನ್ನು ಕರೆಸಿ ಪರಿಹಾರ ಪಡ್ತಿರತಕ್ಕಂಥ ಒಂದು ವಿಡಿಯೋವನ್ನೇ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪ್ರೀತಿ ವೀಕ್ಷಕರೇ, ಸ್ನೇಹಿತರೆ, ಇದನ್ನು ತಾವೆಲ್ಲರೂ ತಪ್ಪದೇ ನೋಡಿ. ದಿನಾಂಕ 21/2/2026 ಶನಿವಾರ ದಿವಸ ನಾವು ಬಿಜಾಪುರದ ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜ್ಜರ್ಗಿ ಗುರೂಜಿಯವರನ್ನು ಸಂಪರ್ಕ ಮಾಡಿದೆವು. ಶ್ರೀ ಪಂಡಿತ್ ಚಂದ್ರಕಾಂತ್ ಬಿಜ್ಜರ್ಗಿ ಗುರೂಜಿಯವರ ಮೊಬೈಲ್ ನಂಬರ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, 9448336151. ಸಂಪರ್ಕ ಮಾಡಿ ನಮ್ಮ ಮನೆಯಲ್ಲಿ ಹಲವಾರು ರೀತಿಯ ತೊಂದರೆಗಳು ನಮ್ಮ ಮನೆಯ ಸದಸ್ಯರಿಗೆಲ್ಲ ಆಗ್ತಾಯಿವೆ ಮತ್ತು ಶಿವಕುಮಾರ್ ಹುನಗುಂದನಿಗೆ ಆಗ್ತಾಯಿದೆ, ಶಿವಕುಮಾರ್ ಹುನಗುಂದ್ ಪತ್ನಿಯವರಿಗೆ ಆಗ್ತಾಯಿದೆ, ನಮಗೆ ಸಂತಾನ ಫಲ ಆಗ್ತಾಯಿಲ್ಲ. ಸಾಕಷ್ಟು ಬಾರಿ ಹಲವಾರು ವರ್ಷಗಳಿಂದ ದವಾಖಾನೆಗೆ ತೋರಿಸಿದರೂ ಸಹ, ಆಸ್ಪತ್ರೆಗಳಿಗೆ ತೋರಿಸಿದರೂ ಸಹ ಸಂತಾನ ಫಲ ಆಗ್ತಾಯಿಲ್ಲ. ಮಾನಸಿಕ ನೆಮ್ಮದಿ ಇಲ್ಲ. ರಾತ್ರಿ ಯಾರೋ ಧ್ವನಿಗೊಟ್ಟಂತೆ ಆಗ್ಬೋದು, ಯಾರೋ ಕದ ಬಾರಿಸಿದಂತೆ ಆಗ್ಬೋದು, ತಲೆನೋವು, ಮೈಕೈ ನೋವು, ಕಾಲು ನೋವು, ಜಡ ಮತ್ತು ಭಾರವಾದ ಮನಸ್ಸು, ದೇಹಕ್ಕೆ ಭಾರವಾದ ಸ್ಥಿತಿ ಮತ್ತು ಹಲವಾರು ಬಾರಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದರೂ ಸಹ ಸುಸ್ತಾಗುವಂತಹ ಪರಿಸ್ಥಿತಿಗಳು, ಹಲವಾರು ರೀತಿಯ ಅನಾನುಕೂಲತೆ ಮತ್ತು ತೊಂದರೆಗಳು ನಮಗೆ ಆಗುತ್ತಿರೋದನ್ನು ನಾವು ಸದರಿ ಶ್ರೀ ಪಂಡಿತ್ ಚಂದ್ರಕಾಂತ್ ಗುರೂಜಿಯವರ ಪಂಡಿತ್ ಚಂದ್ರಕಾಂತ್ ಗುರೂಜಿಯವರಿಗೆ ಫೋನ್ನಲ್ಲಿ ಗಮನಕ್ಕೆ ತಂದಾಗ, ಸದರಿಯವರು ನಮ್ಮ ಮನೆಗೆ ಸೀದಾ ಮದನಿ ಮಿಯಾ ಟೌನದ ಮನೆ, ಈಗ ನಾನು ಕುಳಿತಿರ್ತಕ್ಕಂತಹ ಏನು ವಿಡಿಯೋ ಮಾಡ್ತಿರ್ತಕ್ಕಂಥ ಈ ಹಿಂದೆ ಕಾಣ್ತಿರ್ತಕ್ಕಂಥ ಎಲ್ಲ ಚಿತ್ರವೂ ನನ್ನ ಮದನಿ ಮಿಯಾ ಟೌನದ ಮನೆಯ ಒಂದು ಚಿತ್ರವೇ ಆಗಿದೆ. ಇದೇ ಜಾಗಕ್ಕೆ ಶ್ರೀಯುತ ಚಂದ್ರಕಾಂತ್ ಪಂಡಿತ್ ಗುರೂಜಿಯವರನ್ನು ನಾವು ಕರೆಸಿದೆವು. ಇದಕ್ಕೆಲ್ಲ ಖರ್ಚು ಎಷ್ಟಾಗುತ್ತೆ ಅಂತ ತಾವು ವೀಕ್ಷಕರು ಕೇಳ್ಬೋದು. ಇದಕ್ಕೆ ಖರ್ಚು ನಾವು ಶ್ರೀಯುತ ಚಂದ್ರಕಾಂತ್ ಬಿಜ್ಜರಿ ಅವರು ಕೇಳಿದಾಗ, ಮನೆಯಲ್ಲಿಯೇ ಬಂದು ಸರ್ವ ರೀತಿಯ ಸರಿಯಾದ ಪರಿಹಾರ ಮಾಡಬೇಕೆಂದರೆ 25,000 ರೂಪಾಯಿ ಆಗುತ್ತದೆ ಅಂತ ಅವರು ನಮಗೆ ಗಮನಕ್ಕೆ ತಂದರು. ನಾವು ಸದರಿಯವರಿಗೆ ಅಂದರೆ ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿ ಅವರಿಗೆ ಫೋನ್ಪೇ ಮೂಲಕ 25,000 ರೂಪಾಯಿಗಳನ್ನು ಕಳುಹಿಸಿದ್ದು ಇರುತ್ತದೆ. ತಾವು ನೋಡಬಹುದು ಪ್ರೀತಿ ವೀಕ್ಷಕರ ಮತ್ತು ಸ್ನೇಹಿತರೆ, ತಾವು ಒಳಚಿತ್ರದಲ್ಲಿ 25,000 ರೂಪಾಯಿ ಕಳಿಸಿರ್ತಕ್ಕಂಥ ಜೆರಾಕ್ಸ್ ಕಾಪಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಒಳಚಿತ್ರದಲ್ಲಿ ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿಯವರ ಭಾವಚಿತ್ರ ಇದೆ, ತಪ್ಪದೇ ನೋಡಿ. ಸದರಿ ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿಯವರು ನಮ್ಮ ಮನೆಗೆ ದಿನಾಂಕ 21/2/2026 ಶನಿವಾರ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ರೂಮ್ಗಳನ್ನು ಚೆಕ್ ಮಾಡಿದರು ಮತ್ತು ನಮ್ಮ ಶಿವಕುಮಾರ್ ಹುನಗುಂದನಿಗೆ ಸಹ ಸಂವಹನ ಕ್ರಿಯೆಗೆ ಒಳಪಡಿಸಿದರು. ಶಿವಕುಮಾರನಿಗೆ ಸಂವಹನ ಕ್ರಿಯೆ ಸಾಧ್ಯವಾಗಲಿಲ್ಲ, ಆದರೆ ಶಿವಕುಮಾರನ ಪತ್ನಿ ಸಾವಿತ್ರಿ ಹುನಗುಂದವರಿಗೆ ಸಂವಹನ ಕ್ರಿಯೆಗೆ ಒಳಪಡಿಸಿದರು. ಸದರಿ ಸಾವಿತ್ರಿ ಹುನಗುಂದವರಿಗೆ ಶ್ರೀ ಚಂದ್ರಕಾಂತ್ ಗುರೂಜಿಯವರು
ಸಂಮೋಹನ ಕ್ರಿಯೆ ಒಳಪಡಿಸಿದಾಗ ಅದು ಸಂಪೂರ್ಣವಾಗಿ ಸಕ್ಸಸ್ ಆಯಿತು. ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಶ್ರೀಮತಿ ಸಾವಿತ್ರಿ ಹುನಗುಂದ್ ಇವರಿಗೆ ನೋಡಿ, ಇವರಿಗೆ ಮತ್ತು ಇವರ ಪತಿ ಶಿವಕುಮಾರ್ ಹುನಗುಂದ್ ಅವರಿಗೆ 20 ವರ್ಷಗಳಿಗಿಂತ ಹೆಚ್ಚು ಕಾಲ ವಾಮಾಚಾರ ನಡೆದಿರೋ ಬಗ್ಗೆ ಶ್ರೀಯುತ ಸಾವಿತ್ರಿ ಹುನಗುಂದ್ ಅವರ ಆತ್ಮದಲ್ಲಿ ಬಂದು ಸೇರಿರ್ತಕ್ಕಂಥ ದುಷ್ಟ ಆತ್ಮ, ಪ್ರೇತಾತ್ಮ, ಯಾವುದೋ ಒಂದು ಒಬ್ಬರ ಮಾಂತ್ರಿಕರಿಂದ ಕಳಿಸಿರ್ತಕ್ಕಂಥ ಮತ್ತು ಅವರ ಪ್ರಭಾವಕ್ಕೆ ಒಳಗಾಗಿ ಬಂದಿರತಕ್ಕಂಥ ಪ್ರೇತಾತ್ಮವು ಗಮನಕ್ಕೆ ತಂದಿದೆ. ಯಾವ ರೀತಿ ಅಂದರೆ, ಅದು ಯಾವುದೇ ರೀತಿ ತನ್ನ ವಯಸ್ಸಾಗಲಿ, ಧ್ವನಿ ಮೂಲಕ ಆಗಲಿ, ಅಥವಾ ಹೆಣ್ಣು ಅಥವಾ ಗಂಡು ಆಗಲಿ ಹೇಳದೆ ಕೇವಲ ಸೊನ್ನೆ ಮೂಲಕ, ಸೊನ್ನೆ ಅಂದರೆ ಗುರುತು, ತಲೆಯಲ್ಲಾಡಿಸೋಕೆ, ಕೈ ವಿಶ್ವಾಸ ಕೊಡುವಿಕೆ, ಇಂತಹ ಒಂದು ಚಿಹ್ನೆಗಳ ಮೂಲಕ ಅದು ತನ್ನ ಒಂದು ಸ್ವರೂಪವನ್ನು ತಿಳಿಸಿದೆ. ಈ ಬಗ್ಗೆ ಸಾವಿತ್ರಿ ಹುನಗುಂದ್ ಅವರ ವಿಡಿಯೋದಲ್ಲಿ ತಮಗೆ ಕಾಣಿಸ್ತದೆ. ಅದೇ ರೀತಿ ನಮ್ಮ ಸಿಸ್ಟರ್ ತಾರಾಮತಿ ಹುನಗುಂದ್ ಅವರಿಗೆ ಸಹ ವಾಮಾಚಾರಿಗಳು ಬಹಳ ವರ್ಷಗಳ ಹಿಂದೆಯೇ 2 ಕಾಲುಗಳನ್ನು ಹೋಗಿಸಿ ಅಂಗವೈಕಲ್ಯತೆ ತಂದಿದ್ದಾರೆ. ಅದು ಸಹ ತಾರಾಮತಿ ಹುನಗುಂದ್ ಅವರು ಹಿಂಗೆ ಮಾಡಿರ್ತಕ್ಕಂಥ ವಿಡಿಯೋ, ಅವರ ಭಾವಚಿತ್ರ ಸಹ ಇಲ್ಲಿ ತಮಗೆ ಅಪ್ಲೋಡ್ ಮಾಡಿದ್ದೇನೆ. ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿ ಅವರು ತಮ್ಮ ವಾಸ್ತು ಮತ್ತು ತಮ್ಮ ಈ ಪರಿಹಾರಕ್ಕಾಗಿ ತಾವು ಹಲವಾರು ಸಲಕರಣೆಗಳನ್ನು ತಂದಿದ್ದರು. ಅವುಗಳೆಲ್ಲದರ ಬಗ್ಗೆ ಸ್ವಲ್ಪ ಚಿತ್ರಗಳು ಸಹ ನಮ್ಮ ವಿಡಿಯೋದಲ್ಲಿ ಬಂದಿವೆ. ಅವುಗಳನ್ನು ಸಹ ತಾವು ಗಮನಿಸಿರಿ. ಇಷ್ಟೆಲ್ಲ ಆದಮೇಲೆ ಪರಿಹಾರ ಕಂಡುಕೊಂಡ್ರೆ ಸರ್ ಅಂತ ನಾವು ಒಂದೆರಡು ದಿನದ ನಂತರ ಅವರು ಬಂದು ಹೋದ ಒಂದೆರಡು ದಿನ ನಂತರ ನಮ್ಮ ಸಾವಿತ್ರಿ ಹುನಗುಂದ್ ಅವರಿಗೆ ಪ್ರಶ್ನೆ ಮಾಡಲಾಗಿ, ನಿದ್ದೆ ಆಗ್ತಾ ಇದ್ದಿದ್ದಿಲ್ಲ, ನಿದ್ದೆ ಆಗ್ತಾ ಇದೆ, ಆಮೇಲೆ ಮೈಕೈ ನೋವು ಕಡಿಮೆ ಆಗಿದೆ, ಮನಸ್ಸಿಗೆ ಮೇಲೆ, ದೇಹದ ಮೇಲೆ ಒಂದು ಬಹುದೊಡ್ಡ ಭಾರ ಇದ್ದಂತೆ ಆಗಿರತಕ್ಕಂತಹ ಒಂದು ಜಡತ್ವ ಹಳುವಾರವಾಗಿದೆ. ಇಂತಹ ಹಲವಾರು ಪರಿಹಾರಗಳು ನಮಗೆ ಕಂಡು ಬಂದಿವೆ. ಅದೇ ರೀತಿ ಅವರು ಸಂತಾನ ಫಲ ಮತ್ತು ಕೋರ್ಟ್ ಕಚೇರಿ ಫಲಗಳು ಸಹ ಯಶಸ್ವಿಯಾಗುವಂತೆ ಕೆಲವೊಂದಷ್ಟು ವಿಷಯಗಳನ್ನು ತಿಳಿಸಿದ್ದು, ಅವೆಲ್ಲ ಇನ್ನೂ ಪರಿಹಾರ ಕಂಡು ಬಂದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಅವರು ಹೇಳಿದ ಪ್ರಕಾರ ಸ್ವಲ್ಪ ಟೈಮನ್ನು ನಾವು ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ತಮಗೂ ಸಹ ಪರಿಹಾರ ಬೇಕೆಂದರೆ ತಾವು ಸಹ ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿ ಅವರನ್ನು ಸಂಪರ್ಕಿಸಬಹುದು. ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿ ಅವರು ನಮಗೆ ಪ್ರಶ್ನೆ ಮಾಡಿದರು, ತಮ್ಮ ಮನೆಗೆ ನಾವು ಬಂದು ಹೋಗಿರ್ತಕ್ಕಂತಹ ಈ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಹುದಾ ಅಂತ ನಮಗೆ ಕೇಳಿದರು. ಅದಕ್ಕಾಗಿ ಶಿವಕುಮಾರ್ ಹುನಗುಂದ್ ನಾನು ಅವರಿಗೆ ಒಪ್ಪಿಗೆ ಕೊಟ್ಟಿದ್ದೆ. ಸದರಿ ಶ್ರೀಯುತ ಚಂದ್ರಕಾಂತ್ ಬಿಜ್ಜರ್ಗಿ ಅವರು ದಿನಾಂಕ 24/2/2026 ಮಂಗಳವಾರ ದಿವಸ ಮದ್ನಿಮಿಯಾ ಟೌನ್, ಹುಬ್ಬಳ್ಳಿ, ಅದರಗುಂಚಿ ಗ್ರಾಮ, ಕೊಟ್ಟಗೊಂಡನಹುಣಸಿ ವಿಲೇಜ್, ಕುಂದಗೋಳ ಕ್ರಾಸ್, KLE ಕಾಲೇಜ್ ಹತ್ತಿರ ಇರುವ ಮನೆಗೆ ಬಂದು ವಿಡಿಯೋ ಮಾಡಿದ ಬಗ್ಗೆ ವಿಷಯವನ್ನು ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ದಲ್ಲಿ. ಅದನ್ನು ಸಹ ತಾವೆಲ್ಲರೂ ನೋಡಿರಿ. ಹಾಗೂ ಈಗಾಗಲೇ ನಮ್ಮ ಮನೆಗೆ ಬಂದು ಹಲವಾರು ರೀತಿಯ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿರುವ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಅದನ್ನು ಸಹ ನಾವು ಸಹ ಬೇಸ್ ಫಾರ್ಮ್ ವತಿಯಿಂದ, ಬೇಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅಪ್ಲೋಡ್ ಮಾಡುತ್ತಿದ್ದೇವೆ. ಇದನ್ನು ಸಹ ಸಂಪೂರ್ಣವಾಗಿ ನೋಡಿ ತಾವೆಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದಾದ್ರೂ ಪ್ರೇತಾತ್ಮ, ಭೂತಾತ್ಮ ಮತ್ತೆ ಏನಾದರೂ ಇದ್ರಪ್ಪ ಅಂತಂದರೆ ಅದು ನನ್ನ ಜೊತೆಗೆ ಮಾತಾಡಬೇಕು. ಅದು ನನ್ನ ಜೊತೆಗೆ ಮಾತಾಡಬೇಕು. ಈ ದೇಹದಲ್ಲಿ ಯಾರಿದ್ದಾರೆ ಅವರು ಮಾತಾಡಬೇಕು ನನಗೆ. ಭೂತ ಇದ್ದೇನಾ, ಪ್ರೇತ ಇದ್ದೇನಾ, ಯಾರಾದರೂ ಇದ್ದರೆ ಮಾತಾಡಬೇಕು. ಇಲ್ವೇ ನಿಮಗೆ ಯಾರಾದರೂ ವಾಮಾಚಾರ ಮಾಡಿ ಇಲ್ಲಿ ಕಳಿಸಿದಾರೇನು? ವಾಮಾಚಾರ ಮಾಡಿ ನಿಮ್ಗೆ ಕಳಿಸಿದ್ದಾರೆ. ಹೇಳಬೇಕು, ಹೇಗೆ ಕಳಿಸಿದ್ದಾರೆ ನಿಮ್ಗೆ? ಹೇಗೆ ಕಳಿಸಿದ್ದಾರೆ? ಹೇಳಬೇಕು. ನಿಮ್ಮನ್ನು ಯಾರು ಕಳಿಸಿದ್ದಾರೆ ಈ ದೇಹಕ್ಕೆ?
ಏನು ತೊಂದರೆ ಕೊಡಲಿಕ್ಕೆ ಕಳಿಸಿದ್ದಾರೆ? ಮಾತಾಡಬೇಕು. ನಿಮ್ಗೆ ಏನಾದರೂ ಗೊತ್ತಿತ್ತು ಎಲ್ಲ ಮಾತಾಡಬೇಕು. ನಿಮ್ಗೆ ಯಾರು ವಾಮಾಚಾರ ಮಾಡಿದಾರ? ಭೂತ ಪ್ರೇತಗಳು ಏನು ನಿಮ್ಗೆ ದೇಹದಲ್ಲಿದ್ದವ? ಈಗ ನಿಮಗೆ ಮಾಡಿದಂತ ವಾಮಾಚಾರವನ್ನು ನಾನು ತೆಗಿಬೇಕಾಗಿದೆ. ಎಲ್ಲವನ್ನೂ ತೆಗೆದು ಬಿಡ್ತೀನಿ. ಆ ವಾಮಾಚಾರ ಮಾಡಿದವರು ಯಾರು? ಯಾರು? ಮಾತಾಡ. ಸಾವಿತ್ರಿಯ ದೇಹದಲ್ಲಿ ಯಾವುದಾದ್ರೂ ಆತ್ಮ ಇದ್ರೆ ನನ್ನ ಜೊತೆಗೆ ಮಾತಾಡಬೇಕು. ಮಾತಾಡಲಿಲ್ಲ ಅಂದ್ರೆ ಮಂತ್ರದ ನೀರು ಹಾಕಬೇಕಾಗ್ತದೆ. ನಿಮಗೆ ಪುನರ್ಜನ್ಮ ಸಿಗೋದಿಲ್ಲ. ಯಾರಿದ್ರೆ ಮಾತಾಡಬೇಕು, ಇಲ್ಲ ಅಂದ್ರೆ ನಾನು ಮಂತ್ರದ ನೀರು ಹಾಕಿಬಿಡ್ತೀನಿ. ನಿಮ್ಮಲ್ಲಿ ಸುಟ್ಟು ಬಿಡ್ತೀನಿ. ನಾನು ಯಾವುದಾದ್ರೂ ಭೂತಾತ್ಮ ಇದ್ದರೆ ಸುಟ್ಟು ಬಿಡ್ತೀನಿ. ಮಾತಾಡಬೇಕು. ನಿಮ್ಗೆ ಯಾರಾದರೂ ವಾಮಾಚಾರ ಮಾಡಿ ಈ ದೇಹದಲ್ಲಿ ಕಳಿಸಿದ್ದಾರೆ, ಹೌದಾದ್ರೆ ಕುತ್ತಿಗೆ ಅಳಗಾಡಿಸಿ ನಮಗೆ ಹೇಳಬೇಕು. ಹೇಳಬೇಕು. ಕಳಿಸಿದ್ದಾರೇನು? ಯಾರು ಕಳಿಸಿದ್ದಾರೆ? ಎಷ್ಟು ಜನ ಕಳಿಸಿದ್ದಾರೆ ವಾಮಾಚಾರ ಮಾಡಿ? ನಿಮ್ಮನ್ನು ಕಳಿಸಿದ್ದಾರೆ ವಾಮಾಚಾರ ಮಾಡಿ. ಈ ಕುಟುಂಬಕ್ಕೆ ತೊಂದರೆ ಮಾಡಲಿಕ್ಕೆ ಕಳಿಸಿದಾರ? ಮಾತಾಡಬೇಕು. ಇಲ್ಲ ಅಂದ್ರೆ ಸೊನ್ನೆಯಿಂದ ಹೇಳ್ಬೇಕು. ನನಗೆ ಮಾತಾಡಬೇಕು. ಹೇಗೆ? ಹೇಳಬೇಕು. ನೀವು ಹೇಳದೇ ಇದ್ರೂ ಕೂಡ ನಾನು ಈ ಮನೆಯಿಂದ ಮಾಟ ಮಾಡಿದಂಥ ಎಲ್ಲವನ್ನು ಹೊರಗಾಕ್ತೀನಿ. ಏನಾಗಿದೆ? ಮಾತಾಡು. ಯಾರು ನಿಮ್ಮ ಹೆಸರೇನು? ಹೆಸರೇನು? ಮಾತಾಡಿದ್ರೆ ನಾನೆಲ್ಲ ಫ್ರೀ ಮಾಡ್ತೀನಿ. ಮಾತಾಡಬೇಕು. ಏನು? ಯಾರು ನಿಮ್ಮ ಹೆಸರು? ಏನು ಹೆಸರು? ಭೂತಾನ? ಯಾರಾದರೂ ಭೂತ ನಿಮ್ಮಲ್ಲಿ ಕಳಿಸಿದಾರ? ಮಾಂತ್ರಿಕರು? ಮಾತಾಡಬೇಕು. ನೋಡು, ನಿನ್ನ ಆತ್ಮಕ್ಕೂ ನಾನು ಶಾಂತಿ ಕೊಡ್ತೀನಿ, ನಿನ್ನ ಆತ್ಮಕ್ಕೂ ಪುನರ್ಜನ್ಮ ಕೊಡ್ತೀನಿ. ಈ ಅವಕಾಶ ತಪ್ಪಿಸ್ಕೋಬಾರ್ದು. ಯಾರು? ಗಂಡಸೋ ಹೆಂಗಸೋ ನೀನು? ಬೆರಳಿಂದ ತೋರಿಸ್ಬೇಕು. ಗಂಡಸಾದ್ರೆ 1, ಹೆಂಗಸಾದ್ರೆ 2. ನೀನು ಯಾರು? ಗಂಡಸೋ ಹೆಂಗಸೋ? ಯಾವುದು? ಹೇಳಬೇಕು. ಬೆರಳಿಂದ ತೋರಿಸ್ಬೇಕು. ಗಂಡಸಾದ್ರೆ 1, ಹೆಂಗಸಾದ್ರೆ 2. 2 ಬೆರಳುಗಳನ್ನು ತೋರಿಸಿದ್ರೆ ಹೆಣ್ಣು. ಹೇಳು, ನೀನು ಗಂಡಸೋ ಹೆಂಗಸೋ? ಏನು? ಮಾತಾಡಬೇಕು. ಸುಮ್ಮನೆ ಕೂರುವಂಗಿಲ್ಲ. ಏನು ನಿನ್ನ ಮನಸ್ಸಿನಲ್ಲಿ ಏನಿದೆ? ನಿನಗೆ ಏನು ಬೇಕು? ನಿನಗೆ ಮತ್ತೆ ಪುನರ್ಜನ್ಮ ಬೇಕೋ ಬೇಡೋ? ಪುನರ್ಜನ್ಮ ಬೇಕಾದರೆ ಮಾತಾಡಬೇಕು. ಇಲ್ಲ ಅಂದರೆ ನಾನು ಮಂತ್ರದಿಂದ
ಸುಟ್ಟು ಬಿಡ್ತೀವಿ. ಮುಂದಿನ ಜನ್ಮನೇ ಇರೋದಿಲ್ಲ. ಯಾರು ಗಂಡಸೋ ಹೆಂಗಸೋ ಬರೀ ದುಃಖ ಪಟ್ಟರೆ ಹೆಂಗಾಗೋದು? ನನಗೆ ಹೇಳಬೇಕಲ್ಲ. ನಿನಗೇನು ತೊಂದರೆ ಆಗಲಿಕ್ಕತ್ತೆ ಅದನ್ನು ಹೇಳಿದರೆ ನಾನು ನಿನಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜಾಗ ಕಳಿಸ್ತೀನಿ, ಒಳ್ಳೆಯ ಸ್ಥಾನಕ್ಕೆ ಕಳಿಸ್ತೀನಿ. ನಿನಗೆ ಯಾರಾದರೂ ತೊಂದರೆ ಮಾಡಿದರೆ ಅದನ್ನು ಬಿಡಿಸ್ತೀನಿ. ಯಾರನ್ನ ಹೆಸರೇನು ಹೇಳ್ಬೋದಾ? ಮಾಟ ಮಾಡೋವನು ಈ ನಮ್ಮನೆ ನಿಮ್ಗೆ ಯಾರ ಹೆಸರು ಹೇಳ್ಬಾರ್ದು ಅಂತ ಹೇಳಿದಾನೇನೋ? ಹೇಳಬೇಕು. ಬಾಯಿ ಬಿರಲಿ, ಬಾಯಿಂದ ಶಬ್ದ ಹೇಳಬೇಕು. ಇಲ್ಲಾಂದ್ರೆ ನಾನು ಮಂತ್ರದ ನೀರು ಹಾಕ್ತೀನಿ. ಆಯ್ತು, ಒಂದು ಸ್ವಲ್ಪ ಹೊಟ್ಟೆದಲ್ಲಿ ನೀರು ತೊಗೊಂಡು ಬರೀಪ. ನನಗೆ ಮಾತಾಡಲಿಲ್ಲ ಅಂದ್ರೆ ನೋಡು, ನಿನ್ನ ಜನ್ಮನೇ ಲಾಸ್ಟ್ ಇದು. ಯಾರು ನೀನು, ಯಾಕೆ ಬಂದು ಹೇಳಬೇಕು. ಓಂ ಶಶಿ ದಕ್ಷಿಣ ಕಳಕ ಮಂತ್ರ ಶಬರಡ ಶಿವಷ್ಣ ಮಾಕಳ ದೇವತಾ ಕ್ರಾಮ್ ಬೀಜಂ ಕ್ರೀಂ ಶಕ್ತಿ ಕ್ರೂಂ ಕಿಲ್ಕಂ ಮಂ ದಕ್ಷಿಣ ಕಳ ಸಿದ್ಧತೆ ಮಾಮಂತರ ವಿತಕರಣ್ಯಾಸ್ನ್ಯಾಸ ಕರಾಮಂಗಸ್ನಾಮ ಕನಮೆ ಕಬ್ಯಾಮ ಕೋಂ ಕನಿಷ್ಠ ಕಾವ್ಯಾಮ ಕರ್ತರ್ ಪೃಷ್ಠಾಭ್ಯಾಮ ನಿನ್ಯಾಸಿ ಬೋರ್ಜು ಸ್ವರವತಿ ದಿಬಂಧ ಎಂಚಕಳಂ ಗೋರಾಮ ತಂ ಚಂದ್ರಂ ಕಾಳಿಕಂ ರುಂಡಮಾಲ ಮಾತಮೂಲ ಮಂತ್ರ ಓಂ ನಮೋ ಭಗವತಿ ಮುಖಂ ತ್ರಿವಶ್ಯ ಪರಿಶ್ವಶ್ಯ ಸರ್ವಜವಶ್ಯ ಕಾರಿತೈಕುಮಿನಿ ಓಂ ಕ್ರೀಂ ಕ್ರೀಂ ರೋಂ ರೋಂ ಹ್ರೀಂ ಓಂ ಪಟು ಸ್ವಾಹ. ಮಾತಾಡಬೇಕು. ಮಾತಾಡಲಿಲ್ಲ ಅಂದ್ರೆ ನಾನು ಈಗ ಮಂತ್ರದ ನೀರು ಹಾಕ್ತೇನೆ, ನೀ ಸತ್ತ ಹೋಗ್ತಿ. ಮುಂದಿನ ಜನ್ಮ ಇಲ್ಲ. ಮುಂದಿನ ಜನ್ಮ ಬೀತ್ತು ಅಂತಂದ್ರೆ ನಾನು ಸರಳಾಗಿ ಮಾತಾಡ್ಬೇಕು, ಸೊನ್ನೆ ಮಾಡಬೇಕು. ನೀ ಮಂತ್ರವಾದಿ ಕಳಿಸಿದ್ರು ನೀನು ಸೊನ್ನೆ ಮಾಡಬೇಕು. ಹೇಗೆ ಮಂತ್ರ ಹಾಕ್ಲಿ ನಿನ್ನ ಮುಂದಿನ ಜನ್ಮ ಹೋಗ್ಬಿಡ್ತೈತೆ ನೋಡು. ಹೇಗೆ ನೋಡು, ಹಾಕ್ತೀನಿ ಈಗ ಮಂತ್ರದ ನೀರು ಹಾಕ್ತಾ ಇದ್ದೀನಿ. ನೋಡು, ನಿನ್ನ ಜನ್ಮ ಮುಗಿದು ಹೋಗ್ಬಿಡ್ತೈತಿ. ಏನು ಮುಂದಿನ ಜನ್ಮ ಬೇಕಾ ಬೇಡ? ಬೇಕಾ? ಮುಂದಿನ ಜನ್ಮ ಬೇಕಾ? ಪುನರ್ಜನ್ಮ ಬೇಕಾ? ಮಾತಾಡು. ಇಲ್ಲಿಲ್ಲ ಅಂತಂದ್ರೆ ಮಂತ್ರ ನೀರು ಹಾಕ್ತೇವೆ. ನಿನ್ನ ಮೈಯೆಲ್ಲ ಉರಿಯುತ್ತದೆ, ಒಳಗೆಲ್ಲ ಉರಿಯುತ್ತದೆ. ಮಾತಾಡು ನೀನು. ಹೇಗೆ ಯಾರೋ ಕಳಿಸಿದಾರಲ್ಲ, ಹೌದಾ? ಯಾರೋ ಮಂತ್ರವಾದಿ ನಿನ್ನ ಹತ್ರ ಕಳಿಸಿದ್ದಾರೆ, ನಿಮ್ಮ ಮನೆ ಒಳಗೆ ಕಳಿಸಿದ್ದಾರೆ. ಮಾಟ ಮಾಡಿ 3 ಸ್ಥಳದಲ್ಲಿ ಕಳಿಸಿದ್ದಾರೆ ಈಗ. ಏನು ಹೋಗ್ತೀಯಾ? ಈ ದೇಹದಿಂದ ಹೋಗ್ತೀಯಾ? ಗ್ಯಾರಂಟಿ? ನಿನಗೇನು ಹೇಳಿದಾರಲ್ಲ, ಮಾಟ ಮಂತ್ರ ಮಾಡಿಕೊಂಡು ಇವರಿಗೆ ತೊಂದರೆ ಕೊಡು ಅಂತ ಏನು ಹೇಳಿದಾರಲ್ಲ, ಅವೆಲ್ಲವನ್ನು ವಾಪಸ್ ತಗೋ. ಅವ್ರ ಕುಟುಂಬಕ್ಕೆ ಏನೇನು ತೊಂದರೆ ಮಾಡಲಾರ್ದಂಗೆಲ್ಲ ವಾಪಸ್ ತಗೋ. ಇಷ್ಟು ದಿವಸ ಏನು ಅವರಿಗೆ ತೊಂದರೆ ಕೊಟ್ಟಿರಿ ಅವೆಲ್ಲನೂ ವಾಪಸ್ ತಗೊಂಡಿಲ್ಲ? ತಾಪ ಇಲ್ಲಿ ಮಂತ್ರ ನೀರು ಹಾಕ್ತಿಂತ ಸುಟ್ಟು ಹೋಗ್ಲಿ. ಈ ಜನ್ಮನ ಮುಗಿಸ್ಬಿಡ್ತೀನಿ ತಾಯಿ. ಜನ್ಮ ಎಲ್ಲಿ ಇರೋದಿಲ್ಲ, ಮುಂದಿನ ಜನ್ಮಾಂತರ ನೀನು ಭೂತ ಆಗಿರ್ಬೇಕು. ಎಲ್ಲ ವಾಪಸ್ ತಗೋತೀವೋ ಇಲ್ಲೋ? ತಗೋತಿ? ನೋಡು ಹಿಂಗೆ ಮಂತ್ರ ನೀರು. ಇಲ್ಲಿಂದ ಹೋಗ್ತೀಯಾ ನೀನು? ಈ ಮನೆಯಿಂದನೇ ಹೋಗಬೇಕು. ನೀನು ಏನು ಕೊಟ್ಟಿಯಲ್ಲ ಅದೆಲ್ಲ ತೊಂದರೆಗಳನ್ನು ವಾಪಸ್ ತಗೊಳ್ಬೇಕು. ಎಸ್, ತಗೋತೀಯಾ? ಗ್ಯಾರಂಟಿ? ಈಗ ಏನೇನು ತೊಂದರೆ ಕೊಟ್ಟಿದ್ದು ನೋಡು ಅವ್ರಿಗೆ. ಭಾಳಷ್ಟು ತೊಂದರೆ ಕೊಟ್ಟಿಯಲ್ಲ. ಎಷ್ಟು ವರ್ಷದಿಂದ ಕೊಟ್ಟಿದ್ದೀವಿ? ಬಟ್ನಿಂದ ತೋರಿಸು. ನಾನು ನಿನ್ನ ಶಕ್ತಿ ಕೊಟ್ಟಿದ್ದೆ ನಡಕು, ಬಟ್ನಿಂದ ತೋರಿಸು. ಎಷ್ಟು ವರ್ಷದಿಂದ ತೊಂದರೆ ಕೊಡ್ತಾ ಇದೆಯಾ? 10 ವರ್ಷದಿಂದ ಕೊಡ್ತಾ ಇದೆಯಾ? 20 ವರ್ಷ? 10, 15 ವರ್ಷ?
10 12 10 20 ವರ್ಷದಿಂದ ಕೊಡ್ತಾ ಇದ್ದೀನಿ ನೀನು, ಹೌದಾ? ನೋಡು, ಇಷ್ಟು ದಿವಸ ಈ ಮನೆ ತನಕ ನೀನು ತೊಂದರೆ ಕೊಟ್ಟಿಯಾ, ನಿನ್ಗೆ ಪುನರ್ಜನ್ಮ ಇರ್ಲಾರ್ದಂಗೆ ಮಾಡ್ಬೇಕಾಕತ್ ನಾನು ಖರೆ ಅಂದ್ರೆ. ಆದ್ರೆ ನೀನು ನಗ್ತಾ ನಗ್ತಾ ಎಲ್ಲ ಇದನ್ನು ನೀನು ವಾಪಸ್ ತಗೊಂಡಿ ಅಂದ್ರೆ ನಿನಗೆ ಪುನರ್ಜನ್ಮ ಕೊಡಲಿಕ್ಕೆ ನಾನು ಅವಕಾಶ ಕೊಡ್ತೀನಿ. ಒಳ್ಳೆಯ ಮನೆತನದಲ್ಲಿ ನೀನು ಕಳಿಸ್ತೀನಿ. ನೀನು ಗಂಡು ಹೆಣ್ಣು ನನಗೆ ಬೇಕಾಗಿಲ್ಲ. ನೀನು ಈ ಮನೆತನದ ಕುಟುಂಬದವರಿಗೆ ತೊಂದರೆ ಕೊಟ್ಟಿದ್ದು ನಿಜ, ಹೌದಲ್ಲ? ಹಾಂ, ನೋಡಿ, ಈಗ ನಾನು ಎಲ್ಲವರಿಗೆ ಕೊಟ್ಟಂಥ ತೊಂದರೆ ಆಗಲಿ ಅಥವಾ ಮತ್ತೇನ ಅವರಿಗೆ ಆಗಲಿ, ಆರ್ಥಿಕ ತೊಂದರೆ, ಎಲ್ಲ ತೊಂದರೆಗಳನ್ನು ನೀನೆಲ್ಲ ಕೊಟ್ಟಿದ್ದೀಗ ಅದನ್ನು ಒಂದೊಂದಾಗಿ ವಾಪಸ್ ತಗೋಬೇಕು. ಎಸ್, ಹಾಗೆ ನಾನು ಎಲ್ಲವನ್ನು ವಾಪಸ್ ತಗೋತೀನಿ ಅಂಥೇಳಿ ನನಗೆ ವಚನ ಕೊಡಬೇಕು. ಕೊಡು ವಚನ. ನಿನ್ನ ಬಲಗೈಗೆ ನಾನು ಸ್ವತಂತ್ರ ಕೊಡ್ತಾ ಇದ್ದೀನಿ, ಬಲಗೈಗೆ ಶಕ್ತಿ ಕೊಡ್ತಾ ಇದ್ದೀನಿ, ಎಡಗೈಗೆ ಮಾತ್ರ ಕೊಡೋದಿಲ್ಲ. 1 2 3. ಎಲ್ಲ ತೊಂದರೆಗಳನ್ನು ವಾಪಸ್ ತಗೊಂಡು ದೈಹಿಕ ತೊಂದರೆ ತಗೊಂಡು, ಮಾನಸಿಕ ತೊಂದರೆ ತಗೊಂಡು, ಸಾರ್ವತ್ರಿಕವಾದಂಥ ವ್ಯಾವಹಾರಿಕ ಎಲ್ಲ ತೊಗೊಂಡಿಲ್ಲ. ಇನ್ನು ಮುಂದೆ ಈ ಕುಟುಂಬ ಆರಾಮದಿಂದ ಇರ್ತದಿಲ್ಲ. ಹಾಂ, ಅವರು ಏಳಿಗೆ ಆಗಬೇಕು, ಅವ್ರು ಬಯಸಿದೆಲ್ಲ ಕೆಲಸ ಮುಗಿಸ್ಬೇಕು, ಹೌದಾ? ನಿನ್ನ ಹೆಸರಂತೂ ಒಂದು ಸ್ವಲ್ಪ ಹೇಳ್ಬಿಡಲ್ಲ, ಬೇಡ? ಯಾಕೆ ಅದು ಕೊಡಬಾರ್ದಂತ ಹೇಳ್ತಾರೆ ಅವ್ರು. ಅಥವಾ ಒಂದು ಶಬ್ದ ಹೇಳ್ಬಿಡು, ಯಾರು ಮಾಡಿಸಿದ್ದು ಹೇಳ್ಬು. ಹೆಣ್ಣು ಗಂಡರು ಈಗ ಯಾರು ಗೊತ್ತಾಗ, ನೀನು ಹೆಣ್ಣು ಗಂಡು ಅಂತ ಹೇಳಲಿಲ್ಲ, ಬೊಟ್ಟು ಮಾಡಿ ತೋರಿಸು. ಗಂಡಾದ್ರೆ 1, ಹೆಣ್ಣಾದ್ರೆ 2 ತೋರಿಸ್ತೀಯಾ? ಅವೆಲ್ಲ ಹೇಳುದಲ್ಲ, ಅವು ಮಂತ್ರ ಮಾಡಿ ಏನು ಹೇಳ್ಬಾರ್ದು ಅಂತ ಹೇಳ್ತಾರೆ. ಪೂರ್ ಪ್ಯಾಕ್ ಅಣಿದ್ರಿ. ಆತ್ ನೋಡು. 1 ರಿಂದ 5 ಹೇಳ್ತೇನೆ. ಈ ಹೆಸರು ಸಾವಿತ್ರಿ ದೇಹದಲ್ಲಿ ಇರುವಂತಹ ಎಲ್ಲ ನೋವುಗಳನ್ನು, ಅವರ ಪತಿಯ ಹೇಳಿದಂತಹ ಶಿವಕುಮಾರರ ದೇಹಗಳಿಂದ ಎಲ್ಲವನ್ನು ನೀನು ಕೆಟ್ಟ ಸ್ವಭಾವಗಳನ್ನು, ಗುಣಗಳನ್ನು, ರೋಗಗಳನ್ನು ವಾಪಸ್ ತಗೊಂಡು ನಾನು 5 ಅಂದ ತಕ್ಷಣ ಇಲ್ಲಿಂದ ಜಾಗ ಬಿಡಬೇಕು. 1 2 3 4 5. ಓದಿ. ಈ ದೇಹದಲ್ಲಿ ಸಾವಿತ್ರಿ ಇದ್ದಾಳ. 2 ಕೈಗಳನ್ನು ಉಜ್ಜಿಕೊಂಡು ಸಾವಿತ್ರಿ ಎಚ್ಚರ. ಅವ್ರಿಗೆ ಆತ ನನಗಾಗಲಿಲ್ಲ ನೋಡ್ರಿ. ಅದು ಯಾರ್ಯಾರು ಹೃದಯ 4 3 2 1 0 ಮಲ್ಕೊಂಡು. ನಾವು ಕ್ಯಾಮರಾ ತಗೊಳ್ತಾರೆ ನಾವು. ತಾರಾಮತಿ ಅವರೀಗ ಪೂರ್ಣ ನಿದ್ದೆಯಲ್ಲಿದ್ದಾರೆ. ಈಗ ನಾನು ಹೇಳುವವರೆಗೂ ತಾರಾಮತಿ ಅವರಿಗೆ ಎಚ್ಚರ ಆಗೋದಿಲ್ಲ. ನಾನು ಮರಳಿ ನಿಮ್ಮ ದೇಹಕ್ಕೆ ನಿಮ್ಮ ಆತ್ಮವನ್ನು ತರುವವರೆಗೂ ಕೂಡ ನೀವು ಶಾಂತವಾಗಿರ್ತೀರಿ. ಇಡೀ ದೇಹದ ಕಂಟ್ರೋಲ್ ನನ್ನ ಕಡೆ ಇರ್ತದೆ. ಯಾವ ಕೈಕಾಲು ಅಳಗಾಡಿಸುವಷ್ಟು ಶಕ್ತಿ ನಿಮ್ಮಲ್ಲಿರೋದಿಲ್ಲ. ನಾನು ಹೇಳುವುದನ್ನು ನೀವು ಕೇಳಿಕೊಂಡು ನನಗೆ ಕೇಳಿದ ಪ್ರಶ್ನೆಗಳಿಗೆ ಕೊಡ್ತೀರಿ. 1 2 3. ಯಾವುದಾದರೂ ಭೂತ ಪ್ರೇತ ಇದ್ದರೆ ತಾರಾಮತಿ ದೇಹದಲ್ಲಿ ಬರಬೇಕು. ನನ್ನ ಹೆಸರನ್ನು ಹೇಳಿ ನನ್ನ ಜೊತೆಗೆ ಮಾತಾಡು. ತಾರಾಮತಿ ಪೂರ್ತಿ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಈಗ ಯಾವ ಥರದಿಂದ ಯಾವ ಮೂಲೆಯಿಂದನೂ ಎಚ್ಚರ ಆಗೋದಿಲ್ಲ. ನಾನು ಹೇಳಿದ ಮೇಲೆ ನಿಮಗೆ ಎಚ್ಚರ ಆಗ್ತದೆ.
ತಾರಾಮತಿಯ ದೇಹದಲ್ಲಿ ಯಾವುದಾದರೂ ಆತ್ಮ ಇದ್ದರೆ ಮಾತಾಡಬೇಕು. ನನಗೆ ತಾರಾಮತಿಯ ಅಂಗವಿಕಲದ ಬಗ್ಗೆ ನಾನು ಕೇಳಬೇಕಾಗ್ಯದ. ಅದಕ್ಕೆ ತಾರಾಮತಿ ಗಾಢವಾದ ನಿದ್ರೆಯಲ್ಲಿದ್ದಾರೆ, ಅವ್ರ ಮೇಲೆ ಸಂಪೂರ್ಣ ಪ್ರಯೋಗ ಆಗಿದೆ. ಈಗ ಅವ್ರ ಆತ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ತಾರಾಮತಿಗೆ ಅಂಗವೈಕಲ್ಯ ಏನು ದೇಹದಿಂದ ಬಂತೋ ಅಥವಾ ಮಾಟ ಮಂತ್ರದಿಂದ ಬಂತೋ ಹೇಳ್ಬೇಕು. ನಿಮಗೆ ಹೇಳುವ ಶಕ್ತಿ ಕೊಡ್ತೀನಿ ನಾನು. ಹೇಳುವ ಶಕ್ತಿ ಕೊಟ್ಟಿನಿ ನಾನೀಗ. ಫುಲ್ ನಿಮ್ಗೆ ಶಕ್ತಿ ಕೊಟ್ಟಿದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಕೊತು. ತಾರಾಮತಿಯ ಅಂಗವೈಕಲ್ಯ ಏನು ಶಾರೀರಿಕವಾದದ್ದೋ ಅಥವಾ ಮಾಟ ಮಂತ್ರದಿಂದ ಆಗಿದ್ದು? ಎರಡೇ ಪ್ರಶ್ನೆ. ಒಂದು ಪ್ರಶ್ನೆ ಉತ್ತರ ಕೊಟ್ಟು. ತಾರಾಮತಿಗೆ ಮಾತಾಡುವ ಶಕ್ತಿ ಕೊಡ್ತೀನಿ. ಬಾಯಿ, ಗಂಟಲು ಮತ್ತು ಧ್ವನಿಗೆ 1 2 3 ಮಾತಾಡಿ ಕೊಡ್ತದೆ. ತಾರಾಮತಿಯವರ ಅಂಗವೈಕಲ್ಯಕ್ಕೆ ಏನು ಕಾರಣ? ಶಾರೀರಿಕ ದೋಷವೋ ಅಥವಾ ಮಂತ್ರಮಾಟದ ಫಲವು? ಎಸ್, ಮಾತಾಡಬೇಕು. ಯಾವುದು? ತಾರಾಮತಿಗೆ ಮಾತಾಡಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೇನೆ. ಯಾರು? ಯಾವ ಕಾರಣದಿಂದ ನಿಮಗೆ ಅಂಗವೈಕಲ್ಯ ಬಂತು? ಹೇಳಬೇಕು. ಟೈಮ್ ಪಾಸ್ ಮಾಡಂಗಿಲ್ಲ. ಟೈಮ್ ಪಾಸ್ ಮಾಡ್ತಿದ್ರೆ ನನ್ನ ಮಂತ್ರ ನೀರು ಹಾಕಬೇಕಾಗ್ತದೆ. ರೈಟ್. ಏನು ಕಾರಣ? ನಾನು ತಾರಾಮತಿಯ ದೇಹದಲ್ಲಿರುವಂಥ ಆತ್ಮದೊಳಗೆ ಮಾತಾಡ್ತಾ ಇದ್ದೀನಿ ಈಗ. ಹೇಗೆ ಬಂತು ಇದು? ಅಂಗವೈಕಲ್ಯ ಹೆಂಗೆ ಬಂತು? ಮಾತಾಡಬೇಕು. ಹೇಳು, ಏನು ಬಂತು? ಯಾರು ಮಾಡಿದ್ರು? ಶಾರೀರಿಕವಾಗಿ ತಂತಾನೇ ಆಯಿತು? ಏನು ನಿಮ್ಮ ಮೇಲೆ ಮಾಟ ಮಂತ್ರ ನಡೀತು? ಹೇಳಬೇಕು. ಟೈಮ್ ಆಗ್ತದೆ, ಭಾಳ ಹೊತ್ತು ಬೇಡ. ಹೇಗ ಮಂತ್ರ ಮಾಟ ಮಾಡಿದ್ರು ಅಥವಾ ಶಾರೀರಿಕ ತೊಂದರೆಯಿಂದ ಆಯಿತು? ಮಾತಾಡಬೇಕು. ನಾನಿಲ್ಲಾಂದ್ರೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಹೌದು ಅಲ್ಲ ಅಂತ ನೀವು ತಲೆಯಲ್ಲಿ ಆಡಿಸ್ಬೇಕು. ನಿಮ್ಮ ಅಂಗವೈಕಲ್ಯ ಶಾರೀರಿಕವಾದದ್ದು ಅಂತ ನನಗನ್ನಿಸ್ತದ. ಹೌದು ಅಲ್ಲೋ? ನಿಮ್ಮ ಅಂಗವೈಕಲ್ಯಕ್ಕೆ ಕಾರಣ ಮಾಟ ಮದ್ದು. ಹೌದು ಅಲ್ಲೋ? ಪ್ಯಾಕ್ ಹೆಸರು ಪ್ಯಾಕ್, ಎಲ್ಲ ಪ್ಯಾಕ್. ಇನ್ನು ಹೇಳಕ್ಕೆ ಕೊಡ್ತಾ ಇಲ್ಲ ಹೆಸರು. ಲೇಡೀಸು ಜೆಂಟ್ಸು? ಅಲ್ಲಿ ಮಾಟ ಮಾಡಿ ಮಾಡೋದು. ಜೆಂಟ್ಸ್ ಏನು ಲೇಡೀಸ್ ಅಂತ ಏನು ಗೊತ್ತಾ? ಅಲ್ಲ, ಅದನ್ನೇನು ಬೇಕಾಗಿಲ್ಲ. ಮಂತ್ರ ಮಾಟ ಅಂತ ಆಗಿದೆ. ಅದೊಂದು ಕೇಳ್ತೀನಿ ಲಾಸ್ಟ್. ಹೇಳಿ ವಾಪಸ್ ಎಲ್ಲ ದೋಷ ತೊಗೊಂಡಿಂದ ಹೊರಗೆ ಬಿಡ್ರಿ. ಅದನ್ನು ಕೇಳಿ ರಿಲೇಷನ್. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ. ಅದು ಕೊನೆಯ ಪ್ರಶ್ನೆ. ನಿಮಗೆ ಮಂತ್ರ ಮಾಟ ಮಾಡಿಸಿದವರು ಗಂಡು ಹೆಣ್ಣು? ಗಂಡ
ಹೆಣ್ಣು ಇಬ್ರು ಅಲ್ಲ. ಇಬ್ಬರು ಹೌದನ್ನು ಕೇಳ್ರಿ. ಅಥವಾ ಅವ್ರಿಬ್ರು ಕೂಡ ಮಾಡಿಸಿದಾರೆ ನಿಮ್ಮ ಮೇಲೆ? ನಿಮಗೆ ಮಾಟ ನಡೀತು, ಅದು ಒಪ್ಕೊಂಡಿರಿ. ಈಗ ಹೊರಗಿನವರು ಒಳಗಿನವರು, ಹೊರಗಿನವರ ಇಲ್ಲ ಒಳಗಿನವರ? ಒಳಗಿನವರ ಒಳಗಿನ ಆತಿವ್ರನ್ನ ಎಬ್ಬಿಸ್ತೇನೆ ದೋಷ ಅಲ್ಲ ನಿಗೇತೀನಿ. ಈಗ ನಾನು ಲಾಸ್ಟಿಗೆ ನಿಮ್ಮ ಆತ್ಮಕ್ಕೆ ಒಂದು ಶಕ್ತಿ ಕೊಡ್ತೀನಿ. ಈ ವೈಕಲ್ಯವು ಹಂತ ಹಂತವಾಗಿ ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಿಮ್ಮ ದೇಹದಲ್ಲಿ ಔಷಧ ಉತ್ಪತ್ತಿ ಮಾಡುವ ಶಕ್ತಿಯನ್ನು ಕೊಡ್ತಾ ಇದ್ದೇನೆ. 1 2 3 ನೀವೇ ಶಕ್ತಿ ಉತ್ಪನ್ನ ಮಾಡ್ಬೇಕು. ಇನ್ಮೇಲಿಂದ ಸ್ವಲ್ಪ ದಿವಸದಲ್ಲಿ ನಿಮ್ದೇನು ಅಂಗವೈಕಲ್ಯ ಅದಲ್ಲ ಅದು ಕಡಿಮೆ ಆಗ್ತದೆ. ಈ ಆತ್ಮ ಒಪ್ಕೊಂಡದ? ನಿನ್ನ ಮನಸ್ಸು ನಿನ್ನ ದೇಹದಲ್ಲೇ ಇದು ಔಷಧ ತಯಾರಾಗಬೇಕು. ಇನ್ನು ಸ್ವಲ್ಪ ದಿವಸದಲ್ಲಿ ನೀವು ಒಬ್ಬರೇ ಆರಾಮಾಗಿ ನಡೆದಾಡುವಂಗೆ ಆಗಬೇಕು. ನನಗೆ ನೆಕ್ಸ್ಟ್ ಟೈಮ್ ಭೇಟಿಯಾಗಿ ಬಂದಿದ್ರೆ ನೀವು ಸರಳವಾಗಿ ನಡ್ಕೊಂಡು ಬರಬೇಕು. ಆ ಶಕ್ತಿ ನಿಮ್ಗೆ ಕೊಟ್ಟಿದ್ರಿ. 1 2 3 ವಚನ ತೊಗೊಂಬಿಟ್ರಿ ಕಡೆ ಬಿಟ್ಟು. ಈಗ ಎಲ್ಲರಿಗೇನು ತೊಂದರೆ ಕೊಟ್ಟಿರಲ್ಲ, ಆತ್ಮ ಅದು ಯಾವುದೋ ದುರಾತ್ಮ, ಅದು ಪೂರ್ತಿ ಈ ತೊಂದರೆಗಳನ್ನು ಅಥವಾ ಅಂಗವೈಕಲ್ಯದ ಇದನ್ನು ಅದು ಸಾವಕಾಶವಾಗಿ ವಾಪಸ್ ತೊಗೊಂಡ್ಬಿಡ್ಬೇಕು. ವಾಪಸ್ ತಗೋಬೇಕು. ಯಾರೇ ಇಲ್ಲಿ ಮಾಟ ಮಾಡಿ ಕಳಿಸಿದ್ರು ಕೂಡ ಇದೆಲ್ಲ ವ್ಯವಸ್ಥೆಯನ್ನು ತೆಗೆದುಕೊಂಡು ನೀವು ಜಾಗ ಖಾಲಿ ಮಾಡಬೇಕು. ನಾನು 5 ಹೇಳ್ತೀನಿ, ಇಲ್ಲಿಂದ ಹೊರಟು ಹೋಗ್ಬೇಕು. ಎಲ್ಲ ವಾಪಸ್ ತಗೋಬೇಕು. 1 2 3 4 5 ಹೊರಗೆ ಖಾಲಿ. ದೇಹದಿಂದ ಖಾಲಿ ಹೋಯ್ತು ಹೊರಗೆ. ದೇಹದಿಂದ ಹೊರಗೆ ಹೋದಿ. ಅದು ಯಾವುದೋ ಆತ್ಮ ಇರಲಿ, ನಿನಗೆ ಮಂತ್ರಗಿಂತ ಕಳಿಸಿದ ಅದೆಲ್ಲ ಹೋತು ಹೊರಗೆ. ಈಗ ನಾನು ಏನೇ ಸಂದರ್ಭ ತಾರಾಮತಿ, ನಾನು ಈಗ 3 ಅಂತ ಹೇಳ್ತೇನೆ. ತಾರಾಮತಿಯವರು ಮೊದಲಿನ ಸ್ಥಿತಿಗೆ ಬರಬೇಕು. ಈಗ ನಡೆದಿದ್ದನ್ನು ಎಲ್ಲನೂ ಮರೆತು ಬಿಡಬೇಕು. ನಾನು 3 ಹೇಳಿದ ತಕ್ಷಣ ಕೈಯನ್ನು ಉಜ್ಜಿಕೊಂಡು ಮುಖದ ಮೇಲೆ ಉಜ್ಜಿಕೊಂಡು ಪೂರ್ಣವಾಗಿ ನಗತಾ ಶುದ್ಧವಾಗಿ ಅತಿ ಉತ್ಸಾಹದಿಂದ ಎಚ್ಚರಬೇಕು. 1 2 3